ದಲಿತರ ಮನೆಗಳಿಗೆ ನುಗ್ಗಿ ಗುಂಪುಗಳಿಂದ ಹಲ್ಲೆ. ಉಪ್ಪಾರ ಮತ್ತು ಗಂಗಮತ ಸಮುದಾಯದ 150ಕ್ಕೂ ಹೆಚ್ಚು ಜನರು ಮಾದಿಗ ಕೇರಿಗೆ ನುಗ್ಗಿ ಹಲ್ಲೆ ಮಾಡಿರುವ ಘಟನೆ ಚಿಕ್ಕಮಗಳೂರು ತಾಲೂಕಿನ ಲಕ್ಯಾ ಗ್ರಾಮದಲ್ಲಿ ನಡೆದಿದೆ. ಗಾಯಗೊಳಗಾಗಿರುವ ವ್ಯಕ್ತಿಗಳು ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮಾದಿಗ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ರಮೇಶ್ ರವರು ಮಾತನಾಡಿ, ಹಲ್ಲೆ ಮಾಡಿರುವ ತಪ್ಪಿತಸ್ಥ ಆರೋಪಿಗಳನ್ನು ಬಂಧಿಸಿ ಕಾನೂನಿನ ಅಡಿಯಲ್ಲಿ ಅವರಿಗೆ ತಕ್ಕ ಶಿಕ್ಷೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. 23ನೇ ತಾರೀಕು ನಮ್ಮ ಚಿಕ್ಕಮಗಳೂರು ತಾಲೂಕಿನ ಲಕ್ಯಾ ಹೋಬಳಿ ಗ್ರಾಮದಲ್ಲಿ ಸವರ್ಣೀಯರಿಗೂ ಮತ್ತು ಮಾದಿಗ ಕಮ್ಯುನಿಟಿವರೆಗೂ ಗೌರವನ ವಿಚಾರದಲ್ಲಿ ಗಲಾಟೆ ಆಗಿರ್ತದೆ. ಆ ದಿನ ರಾತ್ರಿ 9:00ವರೆಗೆ ಉಪ್ಪಾರ ಜನಾಂಗ ಮತ್ತು ಗಂಗಮಸ್ತ ಜನಾಂಗದವರು ಮಾದಿಗ ಕಾಲೋನಿಗೆ ಏಕಾಏಕಿ 150 ಜನದಿಂದ 200 ಜನವರೆಗೂ ನುಗ್ಗಿಬಿಟ್ಟು ನಮ್ಮ ಸಮುದಾಯದ ಒಂದು 5-6 ಮಂದಿಗೆ ತಲೆ ಬಿಚ್ಚಂಗೆ ಮತ್ತು ಮುಚ್ಚಿನಿಂದ ಕಲ್ಲಿನಿಂದ ದೊಣ್ಣೆಗಳಿಂದ ಹಲ್ಲೆ ಮಾಡಿ ಊರೊಳಗೆ ಹೆಂಗಸರು ಮತ್ತು ಮಕ್ಕಳಂದು ನೋಡದಲ್ಲೇ ಹಲ್ಲೆ ಮಾಡಿದ್ದು. ನಂತರದಲ್ಲಿ ಅಲ್ಲಿರೋ ಸಿಗುವಂಥ ಬೈಕುಗಳು, ಕಾರುಗಳು ಮತ್ತು ಡ್ರಮ್ಮನ್ನೆಲ್ಲ ನೀರು ತುಂಬಿರುವಂಥ ಡ್ರಮ್ನೆಲ್ಲ ಹೊಡೆದು ಹಲ್ಲೆ ಮಾಡಿರ್ತಾರೆ. ಈ ವಿಚಾರವಾಗಿ ನಾವು ರೂರಲ್ ಠಾಣೆಗೆ ಹೋಗಿ ದೂರನ್ನು ನೀಡಿದಾಗ ಅವರು ಶಾಂತಿ ಸಭೆ ಮಾಡಿದ್ದು ಈ ಥರ ಆಗ್ದಂಗೆ ನಾವು ನೋಡ್ಕೊತೀವಿ ಅಂತ ಹೇಳಿದವರು ಪುನಃ ಮತ್ತು ಅವರ ಒಂದು ರಾಜಕೀಯದ ಕುಮ್ಮಕ್ಕಿನಿಂದ ನಮ್ಮ ಮೇಲೆ ಏನು ಈಗ ಹಲ್ಲೆಗೊಳಗಾಗಿದ್ದು ನಮ್ಮ ಜನಾಂಗದವರು ಅವ್ರ ಮೇಲೆ ಹಲ್ಲೆ ಒಳಗಾದವ್ರ ಮೇಲೇ ರೂರಲ್ ಸ್ಟೇಷನ್ ಅವರು ನಾವು 307 ಮಾಡಿರ್ತಾರೆ. ಮತ್ತು ಮಹಿಳೆ ಈ ಆ ಗಲಾಟೆಯಲ್ಲಿ ಇನ್ವಾಲ್ವ್ ಇಲ್ಲ, ನಮ್ಮ ಅವ್ರ ಕಡೆಯವರು ಮಹಿಳೆಯನ್ನು ಹಿಡಿದು ಎಳೆದಾಡಿದ್ರು ಅಂತೇಳಿ ಈಗ ಕೇಸಲ್ಲಿ ಇನ್ವಾಲ್ವ್ ಮಾಡಿಬಿಟ್ಟು ನಮ್ಮವ್ರ ಮೇಲೆ 307 ಮತ್ತು ಕೌಂಟ್ರ್ ಕೇಸ್ ಆಗಿ ಮಾಡಿದ್ದಾರೆ. ನಾವು ಕೊಟ್ಟಂಥ ಅಟ್ರಾಸಿಟಿಯಲ್ಲಿ ಎಲ್ಲ ಬೇಲಬಲ್ ಮಾಡಿದ್ದಾರೆ. ಆ್ಯಕ್ಚುಲಿ ಹಲ್ಲೆ ಆಗಿರೋದು ನಮಗೆ, ನಮ್ಮ ಸಮುದಾಯದವರಿಗೆ, ಅವ್ರಿಗೆ ಯಾವುದಕ್ಕೂ ಕೂಡ ಹಲ್ಲೆ ಆಗದೇ ಇದ್ದರೂ ಕೂಡ ಅವ್ರು ಕೊಟ್ಟಂಥ ಒಂದು ಕೇಸನ್ನು ದಾಖಲು ಮಾಡಿಕೊಂಡು ನಮ್ಮವ್ರ ಮೇಲೆ 307 ಮಾಡಿರ್ತಾರೆ. ಈ ವಿಚಾರವಾಗಿ ನಾವು DYSP ಅವ್ರ ಹತ್ರ ಮಾತಾಡ್ಲಿಕ್ಕೆ ಬಂದಾಗ DYSP ಅವರು ನಾನು ಸ್ವಲ್ಪ ಏನು ಬೇರೆ ಒಂದು ತನಿಖೆಯಲ್ಲಿ ಇರುತ್ತೇನೆ, ಹಾಗಾಗಿ ನಾನು ಇವತ್ತು ಮಾತಾಡಲಿಕ್ಕಾಗಲ್ಲ ಅಂತ. ಆದರೆ ಪೊಲೀಸ್ನವ್ರು ಏನು ಮಾಡ್ತಿದ್ದಾರೆ, ನಮ್ಮವ್ರನ್ನ ಹುಡುಕ್ತಿದ್ದಾರೆ ಅರೆಸ್ಟ್ ಮಾಡಲಿಕ್ಕೆ. ನಾವು ಹೇಳ್ತಿರೋದು ಅಲ್ಲೇ ಆಗಿರೋದು ನಮ್ಮ ಮೇಲೆ, ನೀವು ನ್ಯಾಯ ಕೊಡಬೇಕಿರೋದು ದಲಿತರ ಕುಟುಂಬವನ್ನೇ ಅವರು ನಾಶ ಮಾಡ್ತೀವಿ ಅಂತ ಬಂದಂಥ ಜನದರಿಗೆ ನೀವು ರಕ್ಷಣೆ ನೀಡ್ತೀರಿ. ದಲಿತರಂಗರ ಈ ದೇಶದಲ್ಲಿ ಬಾಳುವ ಹಕ್ಕಿಲ್ವಾ ಅಂತ ನಾವು ಕೇಳ್ತೇವೆ. ಯಾಕೆ ನಮ್ಮ ಊರು ಗ್ರಾಮನ್ನೇ ನುಗ್ಗಿ ಹೊಡೆದು ಓಡಾಡಿಸ್ಕೊಂಡು ಹೊಡೆದಿದ್ದಾರೆ. ಅದು ನಡೆದಿರೋಂಥ ಘಟನೆ 9:30ರಿಂದ 10:00 ತನಕ ನಡೆದಿದೆ. ಅಲ್ಲಿ ಬಂದಂಥ ಹಾಸ್ಪಿಟ್ಲಿಗೆ ಹೋದಂಥ ಒಂದು ಆಟೋವನ್ನು ಕೂಡ ಅಡ್ಡ ಹಾಕಿ ಟಾಪ್ ಹೊಡೆದಾಕಿದ್ದಾರೆ, ದಡಿಗಳಿಂದ ಹೊಡೆದಿದ್ದಾರೆ, ಮುಚ್ಚಿನಿಂದ ಹಲ್ಲೆ ಮಾಡಿದ್ದಾರೆ. ಒಂದು ಮಗು ಸಾಯುವಂಥ ಪರಿಸ್ಥಿತಿ ಇದ್ದದನ್ನು ಕಾಪಾಡಿದ್ದಾರೆ. ಆ ಒಬ್ಬ ಹುಡುಗ ಕಾರಿಂದ ಬಂದು ಇಳಿದು ಏನು ಅಂತ ಕೇಳಕ್ಕೆ ಹೋದವ್ರ ಮೇಲೆ ಅವನ ಮೇಲೆ ಮುಚ್ಚಿನಿಂದ ಹಲ್ಲೆ ಮಾಡಿದ್ದಾರೆ. ಪ್ರಜ್ವಲ್ ಎಂದು ಒಂದು ಇಂಜೂರ್ಡ್ ಆಗಿದ್ದಾನೆ. ಅವ್ನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇವತ್ತಿಗೆ 4 ದಿನ ಆಯ್ತು ಅಡ್ಮಿಂಟ್ ಆಗಿ. ಇದುವರೆಗೂ ಬಂದು ಏನು ಪೊಲೀಸ್ನವ್ರು ಬಂದು ಬರೀ ನಮ್ಮ ಹತ್ರ ಸ್ಟೇಟ್ಮೆಂಟ್ ತೊಗೊಂಡವ್ರು ಅಂತ ಹೋದ್ರು ಹೊರತು ಏನು ಮಾಡಬೇಕು ಅಂದಿಲ್ಲ. ಬಟ್ ಅದು ನಂತರ ನೆನ್ನೆ ಗೊತ್ತಾಯಿತು FIR ಆಗಿರೋದ್ರಲ್ಲಿ ನಮ್ಮವ್ರ ಮೇಲೆ 307 ಮಾಡಿದ್ದಾರೆ. ಅವ್ರ ಮೇಲೆ ಬರೀ ಬೇಲಬಲ್ ಅಫೆನ್ಸ್ ಮಾಡಿಬಿಟ್ಟು ಅವ್ರನ್ನ ಆರಾಮಾಗಿ ಓಡಾಡಕ್ಕೆ ಬಿಟ್ಟಿದ್ದಾರೆ. ಈ ಥರ ಆಗಬಾರ್ದು ಅನ್ನೋ ಕಾರಣದಿಂದ ನಾವು ಮಾಧ್ಯಮದಲ್ಲಿ ಕೇಳ್ಕೊಳ್ಳೋದು ಏನಂದರೆ, ಇಡೀ ನಾವು ಜಿಲ್ಲಾಡಳಿತ ವ್ಯವಸ್ಥೆಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು DYSP ಅವರಿಗೆ ಕೇಳೋದೇನೆಂದರೆ, ನಮಗೆ ಸೂಕ್ತ ರಕ್ಷಣೆ ಕೊಡಿ. ಏನು ಹಲ್ಲೆ ಮಾಡಿದ್ದಾರೆ ಅವ್ರನ್ನ ಬಂಧಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಮತ್ತು ನಮ್ಮ ಜನಾಂಗದವರಿಗೆ ರಕ್ಷಣೆ ನೀಡಬೇಕಂತ ಈ ಮೂಲಕ ಭೂಮಿಕಾ TV ಮೂಲಕ ನಾವು ಕೇಳ್ಕೊಳ್ತೀವಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯರಾದ ಹುಣಸೇಮಕ್ಕಿ ಲಕ್ಷ್ಮಣ್ ಅವರು ಮಾತನಾಡಿ, ಪೊಲೀಸರು ತಪ್ಪಿತಸ್ಥರ ಮೇಲೆ ಕೇಸ್ ದಾಖಲಿಸುವ ಬದಲು ಗಾಯಗೊಳಗಾಗಿರುವ ವ್ಯಕ್ತಿಗಳ ಮೇಲೆಯೇ ಕೇಸ್ ಹಾಕಿದ್ದಾರೆ. ಎಲ್ಲೋ ಒಂದು ಕಡೆ ಪೊಲೀಸರೇ ತಪ್ಪಿತಸ್ಥರ ಪರ ನಿಂತಿದ್ದಾರೋ ಎಂಬ ಅನುಮಾನ ಮೂಡುತ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಆರೋಪಿಗಳ ಮೇಲೆ ಪ್ರಕರಣ ದಾಖಲಿಸಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಈಗ 23ನೇ ತಾರೀಕು ಏನು ಲಕ್ಯಾ ಗ್ರಾಮದಲ್ಲಿ ಸವಣಿಯರು ಮತ್ತು ದಲಿತರ ಮಧ್ಯದಲ್ಲಿ ಏನು ದೊಡ್ಡ ಗಲಾಟೆಯಾಗಿ ಇಡೀ ಊರೂರಿಗೆ ಸವಣಿಯರು ಬಂದು ದಲಿತರನ್ನ ಅಟ್ಯಾಕ್ ಮಾಡಿದ್ದಾರೆ. ಇದಕ್ಕೆ ಈಗಾಗಲೇ ಸುಮಾರು 5 ಜನ ಅಡ್ಮಿಂಟ್ ಆಗಿದ್ದಾರೆ ಸರ್ಕಾರಿ ಗೌರ್ಮೆಂಟ್ ಹಾಸ್ಪಿಟಲ್ ಚಿಕ್ಕಮಗಳೂರಿನಲ್ಲಿ. ನೈಟೇ ಬಂದು ಅಡ್ಮಿಂಟ್ ಆಗಿದ್ದಾರೆ. ಈಗೇನು ನಮ್ಮ ಮೇಲೆ ಅಟ್ಯಾಕ್ ಮಾಡಿದಂಥವ್ರು ಯಾರೂ ಕೂಡ ಅವ್ರು ಇಂಜೂರ್ಡ್ ಆಗಿಲ್ಲ, ಹಾಸ್ಪಿಟ್ಲ್ ಕೂಡ ಇಲ್ಲ ಈಗ. ಆದರೆ ಏನಪ್ಪ ದುರಂತ ಏನಂತ ಹೇಳಿದ್ರೆ, ಯಾರ ಮೇಲೆ ದೌರ್ಜನ್ಯ ನಡೆದಿತ್ತು ಅವ್ರ ಮೇಲೆ ಕೇಸ್ ಹಾಕಲಿಲ್ಲ. ಯಾರೋ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅವ್ರ ಮೇಲೆ 307 ಏನು ಕೇಸ್ ಹಾಕಿ ಆಫ್ ಆರ್ಡರ್ ಕೇಸ್ ಹಾಕಿದ್ದಾರೆ. ಪ್ರಜ್ವಲ್ ಅವರ ಮೇಲೆ ಇಂಜೂರ್ಡು ಆಗ ಸುಮಾರು 7-8 ಹೊಲಿಗೆಗಳನ್ನ ಹಾಕಿ ಹಾಸ್ಪಿಟಲ್ ಕೂಡ ಅಡ್ಮಿಟ್ ಈಗ ಅಲ್ಲಿ ಆಲ್ರೆಡಿ ಬೆಡ್ಡಲ್ಲಿ ಇದ್ದಾರೆ, ಬೆಡ್ ರೆಸ್ಟಲ್ಲಿ. ಅವರು ಈಗ ಕಾಯ್ತಾ ಇದ್ದಾರೆ. 5 ಜನ ರಿಲೀಸ್ ಆದ ತಕ್ಷಣ ಡಿಸ್ಚಾರ್ಜ್ ಆದ ತಕ್ಷಣ ಅರೆಸ್ಟ್ ಮಾಡ್ತಾರೆ. ಎಂಥ ವ್ಯವಸ್ಥೆ ಇದು?
ನಾವು ಇವತ್ತು ಬಾಬಾ ಸಾಹೇಬರು ಕೊಟ್ಟಂಥ ಈ ಸಂವಿಧಾನದೊಳಗಡೆ ಯಾರಿಗೆ ರಕ್ಷಣೆ ಸಿಗಬೇಕಿತ್ತು ಅದಕ್ಕೆ ರಕ್ಷಣೆ ಸಿಗ್ತಾ ಇಲ್ಲ. ಇದಕ್ಕೆ ನಾವು ಇವತ್ತು DYSP ಅವ್ರನ್ನ ಭೇಟಿ ಮಾಡ್ಬೇಕಂತೇಳಿ ಎಲ್ಲ ಗ್ರಾಮಸ್ಥರು ಎಲ್ಲ ಸಂಘಟನೆಯವರು ಕೂಡ ಇದು ಬಂದಿದ್ದು. ಆದರೆ DYSP ಅವರು ಕೂಡ ನನಗೆಲ್ಲ ಇನ್ವೆಸ್ಟಿಗೇಷನ್ ಅಂತ ಬರ್ತಾ ಇಲ್ಲ. ನಾವು ಗಡುವು ಕೊಡ್ತಾ ಇದ್ದೀವಿ. ಈ ಕ್ಷಣನೇ ಮಾನ್ಯ ಏನೋ ನಮ್ಮ SP ಅವರು ಮತ್ತು DYSP ಅಡಿಷ್ನಲ್ SP ಅವರು ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ತಕ್ಷಣವೇ ಯಾರು ಇಂಜೂರ್ಡ್ ಆಗಿದೆ ಅವರಿಗೆ ಯಾರು ಅಟ್ಯಾಕ್ ಮಾಡಿದ್ರು ಅವ್ರ ಮೇಲೆ 307 ಕೇಸ್ ಹಾಕಬೇಕು. ಎಲ್ಲ ಬೇಲೆ ಆಗಿದೆ. ನಮ್ಮ ವಕೀಲರು ಹೇಳ್ತಾ ಇದ್ರು ರಮೇಶ್ ಅಣ್ಣವರು ಎಲ್ಲ ಬೇಲೆ ಹಾಕಿದ್ದಾರೆ ಅವ್ರ ಮೇಲೆ. ಆಮೇಲೆ ಸುಮಾರು 13 ಜನನ ಸೇರಿಸಿದ್ದಾರೆ ಮತ್ತು ಲೇಡಿನೂ ಕೂಡ ಇನ್ವಾಲ್ವ್ ಮಾಡಿದ್ದಾರೆ. ಇದೆಲ್ಲ ದುರುದ್ದೇಶನೇ ಕೌಂಟ್ರ್ ಮಾಡ್ಬೇಕಂತ ಮಾಡಿದ್ದಾರೆ. ಇಲ್ಲಿ ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿದರೆ ಮಾನ್ಯ ಯಾರೋ SP ಅವರು ಮತ್ತು DYSP ಅವರು ತಕ್ಷಣವೇ ಅವ್ರ ಮೇಲೆ 307 ಕೂಡ ಅವ್ರ ಮೇಲೂ ಕೂಡ ಹಾಕಬೇಕು. ಯಾಕಂದರೆ ಇಂಜೂರ್ಡ್ ಆಗಿರೋರು ನಾವು ಪ್ರಜ್ವಲ್ ಮೇಲೆ ಇಂಜೂರ್ಡ್ ಆಗಿದೆ, ಬೈಕ್ನಲ್ಲಿ ಹೊಡೆದಾಕಿದ್ದಾರೆ. ಹಾಗಾಗಿ ನಮಗೆ ರಕ್ಷಣೆ ಇಲ್ಲದಲೇ ಈ ಥರ ದೌರ್ಜನ್ಯ ನಡೆದಿದೆ. ತಕ್ಷಣ ಇದು ಒಂದು ದಿವಸದೊಳಗಡೆ ಇವತ್ತು ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ತಕ್ಷಣ ಅವ್ರನ್ನ 307 ಹಾಕಿ ಅವ್ರನ್ನೂ ಕೂಡ ಅರೆಸ್ಟ್ ಮಾಡಬೇಕು ಅಂತೇಳಿ ಎಲ್ಲ ದಲಿತ ಸಂಘಟನೆಗಳು ಕೂಡ ಒತ್ತಾಯ ಮಾಡ್ತಾ ಇದ್ವಿ. ನಾನು ಲಕ್ಷ್ಮಣ್ ಅಂತೇಳಿ ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯನಾಗಿದ್ದೀನಿ. ನಾನು ಇಲ್ಲಿ ಮೊನ್ನೆಯಿಂದಲೂ ಕೂಡ ಭಾಗವಹಿಸಿದ್ದೀನಿ. ಇವತ್ತು ಕೂಡ ದಲಿತರ ರಕ್ಷಣೆ ಇಲ್ಲದಂಗೆ ಆಗಿದೆ. ತಕ್ಷಣ ಕ್ರಮ ತಗೊಳ್ಬೇಕಂತ ಹೇಳಿ ಮಾನ್ಯ DYSP ಅವರು ಬೆಳಗ್ಗೆ ಭೇಟಿ ಆಗ್ತೀವಿ ಅಂತ ಹೇಳಿದ್ರೆ ನೋಡೋಣ, ಕಾದು ನೋಡ್ತೀವಿ ನಾವು. ಇನ್ನೂ ಕೂಡ ಕಾಲ ಮಿಂಚಿಲ್ಲ, ಅವಕಾಶಗಳಿದೆ. ಪೊಲೀಸ್ನವ್ರ ಮೇಲೆ ನಮಗೆ ಎಲ್ಲೋ ಒಂದು ಕಡೆ ಅನುಮಾನ ಬರ್ತಾ ಇದೆ. ಅವ್ರ ಮೇಲೆ ನಮಗೆ ರಕ್ಷಣೆ ಇಲ್ಲ ಅನ್ನೋಂತಾಗಿದೆ. ನಾವು ಎಲ್ಲೋ ಪ್ರಭಾವಕ್ಕೆ ಒಳಗಾಗಿರೋ ಅನ್ನೋ ಅನುಮಾನ ಕೂಡ ಇದೆ. ದಯವಿಟ್ಟು ಪ್ರಭಾವಕ್ಕೆ ಒಳಗೆ ಹಾಕಬಾರ್ದು. ಯಾರಿಗೆ ಅಮಾಯಕರಿಗೆ ಬಲಿಯಾಗಿದೆ ಅವ್ರ ಮೇಲೆ ಮುಂದೊಂದು ದಿವಸ ದೊಡ್ಡ ಈ ಥರದ ಗಲಾಟೆಗಳು ನಡೆದಾಗ ನಾವು ಯಾವ ಥರ ನಮಗೆ ರಕ್ಷಣೆ ಇಲ್ಲಿದೆ ಅಂತ ಹೇಳಿ ನಮಗೆ ಪ್ರಶ್ನೆ ಆಗಿದೆ. ಹಾಗಾಗಿ ತಕ್ಷಣವೇ ಇದ್ರ ಮೇಲೆ ಕ್ರಮ ಆಗಬೇಕು ಅಂತೇಳಿ ಆರೋಪಿಗಳನ್ನ ಅವ್ರು ಎಲ್ಲ ಮನೆಗೆ ಹೋಗಿದ್ದಾರೆ. ಈಗ ಯಾರು ಕೂಡ ಹಾಸ್ಪಿಟಲ್ ಇಲ್ಲ, ಸುಮ್ಮನೆ ಬಂದು ಕೌಂಟರ್ ಕೇಸ್ಗೋಸ್ಕರ ಹೆಸರನ್ನು ಬಿಟ್ಟಿದ್ದಾರೆ. ಇವ್ರು ಏನನ್ನು ಕೊಟ್ಟು 30 ಜನ ಮೇಲೆ ಕೊಟ್ಟಿದ್ರು. ಅವ್ರನ್ನೆಲ್ಲರೂ ಕೂಡ ಹೆಸರು ಬಿಟ್ಟು ಈ ಲೇಡಿನೂ ಕೂಡ ಇನ್ವಾಲ್ವ್ ಆಗಿದೆ. ಇದೆಲ್ಲ ಕೂಡ ಸುಳ್ಳು. ಈ ಥರದ ಕೇಸ್ಗಳನ್ನ ಹಾಕಬಾರ್ದು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಮಾನ್ಯ DYSP ಅವರೇ ಮೇಯ್ನ್ ಆಗಿರೋದ್ರಿಂದ ತಮಗೆ ಒತ್ತಾಯ ಮಾಡ್ತಾ ಇದ್ದೀವಿ, ಸಮಯ ಕೊಡ್ತಾ ಇದ್ದೀವಿ. ತಕ್ಷಣವೇ ಅವ್ರ ಮೇಲೆ ಕ್ರಮ ಆಗಬೇಕು ಅಂತೇಳಿ ಇಂದು ಭೂಮಿಕಾ ಚಾನಲ್ ಮೂಲಕ ಅವರಿಗೆ ಒತ್ತಾಯ ಮಾಡ್ತಿದ್ದೀವಿ. ಈ ಸಂದರ್ಭದಲ್ಲಿ ಲಕ್ಯ ಗ್ರಾಮದ ಗ್ರಾಮಸ್ಥರು ಉಪಸ್ಥಿತರಿದ್ದರು.